ಸುನೈನಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆಯ ಬಾಗಿಸಿ ತನ್ನ ಅತ್ತೆಯ ಮುಂದೆ ನಿಂತಿದ್ದಳು. ಅವಳು ಏನೋ ದೊಡ್ಡ ಅಪರಾಧ ಮಾಡಿದವಳಂತೆ ಕಾಣುತ್ತಿದ್ದಳು. ಅವಳ ಅತ್ತೆ ಅನುಪಮ ಕೋಪದಿಂದ ಅವಳನ್ನು ದಿಟ್ಟಿಸುತ್ತಾ, ನೋಡು ಸೊಸೆ, ವಿಷಯ ಸ್ಪಷ್ಟವಾಗಿದೆ. ನಿನ್ನ ತಂದೆ ನಿನಗೆ ಸರಿಯಾಗಿ ಏನನ್ನೂ ಕಲಿಸಿಲ್ಲ. ಅವರು ನಿನಗೆ ಸರಿಯಾಗಿ ತಿನ್ನಲು ಕೊಟ್ಟಿಲ್ಲ. ಅನಿಯಂತ್ರಿತ ಆಹಾರ ಸೇವನೆಯಿಂದ ನಿನ್ನ ತೂಕ ಹೆಚ್ಚಾಗಿದೆ. ಬಹುಶಃ ಅವರು ನಿನಗೆ ಆರೋಗ್ಯಕರ ಆಹಾರವನ್ನು ತಿನ್ನಲು ಕೊಟ್ಟಿಲ್ಲ. ತಪ್ಪು ಅವರದ್ದಾಗಿದೆ. ಹಾಗಾಗಿ ಅದರ ಪರಿಣಾಮವನ್ನು ಅವರೇ ಅನುಭವಿಸಬೇಕು. ನಾವು ಇಷ್ಟು ದಪ್ಪಗಿನ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ನಿನ್ನ ತಂದೆಯ ಮೇಲೆ ದಯೆ ತೋರಿಸಿದ್ದೇವೆ. ಈಗ ನಿನ್ನ ದೇಹದ ಪ್ರತಿಯೊಂದು ಗ್ರಾಂ ಅನಗತ್ಯ ಕೊಬ್ಬಿನ ಬೆಲೆಯನ್ನು ನಿನ್ನ ತಂದೆಯೇ ತಾನೇ ತೀರಿಸಬೇಕು ಎಂದರು. ಸುನೈನಾ ಆಶ್ಚರ್ಯದಿಂದ ತನ್ನ ಅತ್ತೆಯ ಕಡೆ ನೋಡಿದಳು, ಏಕೆಂದರೆ ಅವಳ ಅತ್ತೆಯು ಬಹಳ ದಪ್ಪಗಿದ್ದರು. ಅವರ ದೇಹದ ಸ್ಥಿತಿಯನ್ನು ನೋಡಿದ ಅವಳು ನಿಧಾನವಾಗಿ, ಆದರೆ ಅತ್ತೆ, ನಾನು ನಿಮಗೆ ಇಷ್ಟವಿಲ್ಲದಿದ್ದರೆ ನೀವು ನನ್ನನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಏಕೆ ಮಾಡಿಕೊಂಡಿರಿ ಎಂದು ಕೇಳಿದಳು. ಅದಕ್ಕೆ ಅವಳು ಸಿಟ್ಟಿನಿಂದ, ನನ್ನೊಂದಿಗೆ ಪ್ರಶ್ನೆ ಮಾಡುತ್ತೀಯಾ? ನಿನ್ನ ಮಾವನಿಗೆ ಬುದ್ಧಿ ಭ್ರಮಣೆಯಾಗಿತ್ತು. ಅದಕ್ಕೆ ನಿನ್ನ ವಿರೂಪದ ದೇಹಕ್ಕಿಂತ ನಿನ್ನ ಗುಣಗಳು ಅವರಿಗೆ ದೊಡ್ಡದಾಗಿ ಕಂಡವು. ನಿನ್ನ ಮದುವೆಯಾಗಿ 2 ತಿಂಗಳಾಗಿದೆ. ಆದರೆ ನನಗೆ ಇನ್ನೂ ಒಂದು ಗುಣ ಕಾಣಿಸಿಲ್ಲ. ಮೊದಲ ನೋಟದಲ್ಲಿ ಜನರು ದೇಹವನ್ನು ಮಾತ್ರ ನೋಡುತ್ತಾರೆ, ಮತ್ತು ನೀನು ನೋಡಲು ತುಂಬಾ ವಿರೂಪಿಯಾಗಿದ್ದೀಯಾ. ನಿನ್ನನ್ನು ನನ್ನ ಸೊಸೆ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ನಾವು ಇಬ್ಬರೂ ಎಲ್ಲಿಗಾದರೂ ಹೊರಗೆ ಹೋದರೆ ಜನರು ನಮ್ಮನ್ನು ನೋಡಿ ಇಬ್ಬರು ಸಹೋದರಿಯರು ಹೋಗುತ್ತಿದ್ದಾರೆ ಎನ್ನುತ್ತಾರೆ. ನೀನು ವಯಸ್ಸಿಗೆ ಮುಂಚೆಯೇ ಮುದುಕಿಯಂತೆ ಕಾಣುತ್ತಿರುವೆ. ಇವೆಲ್ಲವನ್ನು ನಾನು ನಿರ್ಲಕ್ಷಿಸಬಹುದು. ಆದರೆ ಬದಲಿಗೆ ನೀನು ನಿನ್ನ ತಂದೆಯಿಂದ 5 ಲಕ್ಷ ರೂಪಾಯಿಗಳನ್ನು ತರಬೇಕು. ನಾನು ಮದುವೆಯ ಸಮಯದಲ್ಲಿಯೇ ದೊಡ್ಡ ಮೊತ್ತದ ವರದಕ್ಷಿಣೆಯನ್ನು ಕೇಳಬಹುದಿತ್ತು. ಆಗ ನನ್ನ ಖಾತೆಯು ಒಮ್ಮೆಗೆ ಹಣದಿಂದ ತುಂಬಿರುತ್ತಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ನಿನ್ನ ತಂದೆಯ ಮೇಲೆ ಹೆಚ್ಚು ಒತ್ತಡ ಹಾಕಲಿಲ್ಲ. ಆದರೆ ಈಗ ನನಗೆ ಸ್ವಲ್ಪ ಹಣದ ಅಗತ್ಯವಿದೆ. ಆದ್ದರಿಂದ ನಿನ್ನ ತಂದೆಗೆ ಬೇಗ ಹಣವನ್ನು ಹೊಂದಿಸಲು ಹೇಳು. ಇಲ್ಲಿ ನಿಂತು ನನ್ನೊಂದಿಗೆ ವಾದಿಸಬೇಡ ಎಂದರು. ಸುನೈನಾ ನಿಧಾನವಾಗಿ, ಆದರೆ ನನ್ನ ತಂದೆ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಹೊಂದಿಸಲು ಸಾಧ್ಯ? ಮತ್ತು ನನ್ನ ದಪ್ಪಗಿನ ದೇಹದ ಬಗ್ಗೆ ನೀವು ನನ್ನ ತಂದೆಯಿಂದ ಬೆಲೆ ವಸೂಲಿ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿ ಅಳಲು ಪ್ರಾರಂಭಿಸಿದಳು. ಇಂದು ಆ ಮನೆ ಅವಳಿಗೆ ತುಂಬಾ ಪರಕೀಯವಾಗಿ ಕಾಣಿಸುತ್ತಿತ್ತು. ಅವಳ ಅತ್ತೆ ಕೋಪದಿಂದ, ನಿನ್ನ ತಂದೆ ನಿನ್ನನ್ನು ಕಳುಹಿಸಿದ್ದಾರೆ, ಸಂಬಂಧವನ್ನು ಮುರಿದುಕೊಂಡಿಲ್ಲ. ಆದ್ದರಿಂದ ನಿನ್ನ ಕಷ್ಟಗಳಲ್ಲಿ ಸಹಾಯ ಮಾಡುವುದು ಅವರ ಕರ್ತವ್ಯ. ನೀನು ಅವರಿಗೆ ತುಂಬಾ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಹಣ ಕೇಳಿದರೆ ಅವರು ನಿರಾಕರಿಸುವುದಿಲ್ಲ. ನನಗೆ ನನ್ನ ಮಗಳಿಗೆ ಹುಟ್ಟುಹಬ್ಬಕ್ಕೆ ಚಿನ್ನದ ಉಡುಗೊರೆಯನ್ನು ನೀಡಬೇಕಾಗಿದೆ. ಆದ್ದರಿಂದ ನೀನು ಹಣವನ್ನು ತರಲೇಬೇಕು ಎಂದರು. ಸುನೈನಾ ತನ್ನ ಅತ್ತೆ ತನ್ನೊಂದಿಗೆ ಹೀಗೆ ವರ್ತಿಸುತ್ತಾರೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ಅವಳು ತೊಂದರೆಗೊಳಗಾದಳು ಮತ್ತು ಕೋಪದಿಂದ ಅತ್ತೆಯನ್ನು ವಿರೋಧಿಸಿ ತನ್ನ ಕೋಣೆಗೆ ಹೋಗಿ ಕುಳಿತಳು. ಆದರೆ ಹೊರಗಿನಿಂದ ಅನುಪಮ ಅವಳನ್ನು ನಿರಂತರವಾಗಿ ಬೈಯುತ್ತಿದ್ದರು. ತಾನು ದಪ್ಪಗಿದ್ದರೂ ತನ್ನ ಸೊಸೆಯ ದಪ್ಪಗಿನ ಬಗ್ಗೆ ಟೀಕಿಸುತ್ತಿದ್ದಳು. ಅತ್ತೆ ಅತ್ತರೆ ಸೊಸೆ ತನ್ನ ತವರುಮನೆಗೆ ಹೋಗಿ ಹಣ ತರುತ್ತಾಳೆ ಎಂದು ಅವರು ಭಾವಿಸಿದ್ದರು. ಆದರೆ ಸಂಜೆ ಅವರ ಹುಚ್ಚು ಮುಗಿಲಿಗೆ ಮುಟ್ಟಿತು. ಬಾಗಿಲಿನ ಗಂಟೆ ಬಡಿಯಿತು. ಅವರು ಹೋಗಿ ಬಾಗಿಲು ತೆರೆದಾಗ ಅವರ ಸಹೋದರ ಕಾರ್ತಿಕ್ ಮುಂದೆ ನಿಂತಿದ್ದರು. ಕಾರ್ತಿಕ್ ಅವರನ್ನು ನೋಡಿ ಅನುಪಮ ಸಂತೋಷಪಟ್ಟರು. ಆದರೆ ಕಾರ್ತಿಕ್ ಮುಖ ಗಂಭೀರವಾಗಿತ್ತು. ಅವರು ಬಂದು ಸೋಫಾದ ಮೇಲೆ ಸುಮ್ಮನೆ ಕುಳಿತರು. ಅನುಪಮ ಸಂತೋಷದಿಂದ, ಅಣ್ಣ, ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆಯೇ? ಅಮ್ಮ ಹೇಗಿದ್ದಾರೆ ಎಂದು ಕೇಳಿದರು. ಅದಕ್ಕೆ ಕಾರ್ತಿಕ್ ಗಂಭೀರ ಸ್ವರದಲ್ಲಿ, ಅಮ್ಮ ಹೇಗಿರಲು ಸಾಧ್ಯ? ಅವರಿಗೆ ತುಂಬಾ ಚಿಂತೆಯಾಗಿದೆ. ಈ ವಯಸ್ಸಿನಲ್ಲಿ ಭಾವನಿಗೆ ಏನಾಯಿತು ಎಂದು ತಿಳಿದಿಲ್ಲ. ಅವರು ಏನು ಬಯಸುತ್ತಾರೆ ಎಂದರು. ಇದನ್ನು ಕೇಳಿ ಅನುಪಮ ಆಶ್ಚರ್ಯದಿಂದ, ನಿಮ್ಮ ಭಾವ ಏನು ಮಾಡಿದ್ದಾರೆ ಎಂದು ಕೇಳಿದರು. ಭಾವನವರ ಫೋನ್ ಬಂದಿತ್ತು ಮತ್ತು ಅವರು ಮಾತನಾಡಿದ ರೀತಿ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ನಾನು ತಕ್ಷಣ ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದರು. ಮತ್ತೆ ಬಾಗಿಲಿನ ಗಂಟೆ ಬಡಿಯಿತು. ಅನುಪಮ ಚಿಂತಿಸುತ್ತಾ ಬಾಗಿಲು ತೆರೆಯಲು ಹೋದರು. ಅವರ ಗಂಡ ದಿನೇಶ್ ಮುಂದೆ ನಿಂತಿದ್ದರು. ಅವರನ್ನು ನೋಡಿದ ತಕ್ಷಣ ಅವರು ಕೋಪದಿಂದ, ನೀವು ನನ್ನ ತವರುಮನೆಗೆ ಫೋನ್ ಮಾಡಿ ಏನು ಹೇಳಿದ್ದೀರಿ? ಅಣ್ಣ ಮನೆಗೆ ಬಂದಿದ್ದಾರೆ ಮತ್ತು ತುಂಬಾ ತೊಂದರೆಯಲ್ಲಿದ್ದಾರೆ ಎಂದರು. ದಿನೇಶ್ ಸ್ವಲ್ಪ ನಗುತ್ತಾ, ಮೊದಲು ನನ್ನನ್ನು ಒಳಗೆ ಬರಲು ಬಿಡು ಎಂದರು. ಅನುಪಮ ಮುಖ ಕಿವುಚಿಕೊಂಡು ಹಿಂದೆ ಸರಿದರು. ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ದಿನೇಶ್ ಮನೆಗೆ ಬಂದಾಗ ಕಾರ್ತಿಕ್ ಎದ್ದು ನಿಂತು ಕೋಪದಿಂದ ಅವರನ್ನು ನೋಡಿದರು. ಅವರಿಬ್ಬರೂ ಒಬ್ಬರನ್ನೊಬ್ಬರು ದಿಟ್ಟಿಸುತ್ತಿದ್ದರು. ಅನುಪಮ ಕೂಗುತ್ತಾ, ಈಗ ಯಾರಾದರೂ ನನಗೆ ವಿಷಯ ಏನು ಎಂದು ಹೇಳುತ್ತೀರಾ? ನನ್ನ ಜೀವ ಹೋಗುವಂತಾಗಿದೆ ಎಂದರು. ಕಾರ್ತಿಕ್ ಗಟ್ಟಿಯಾಗಿ, ಭಾವನಿಗೆ ಈ ವಯಸ್ಸಿನಲ್ಲಿ ವರದಕ್ಷಿಣೆ ಬೇಕಂತೆ ಎಂದರು. ಇದನ್ನು ಕೇಳಿ ಅನುಪಮ ಆಶ್ಚರ್ಯದಿಂದ, ಇದೆಲ್ಲ ಏನು ಮಾತನಾಡುತ್ತಿದ್ದೀರಿ ಎಂದರು.
ಅದಕ್ಕೆ ಅವರು ಹೌದು. ಈಗ ಭಾವ ನನಗೆ 20 ಲಕ್ಷ ರೂಪಾಯಿಗಳು ಬೇಕು ಎನ್ನುತ್ತಿದ್ದಾರೆ ಎಂದರು. ಇದನ್ನು ಕೇಳಿ ಅನುಪಮಾ ತನ್ನ ಗಂಡನ ಕಡೆಗೆ ತಿರುಗಿ ಇದೆಲ್ಲ ಏನು? ನೀವು ನನ್ನ ತವರುಮನೆ ಜನರಲ್ಲಿ ಹಣವನ್ನು ಏಕೆ ಕೇಳುತ್ತಿದ್ದೀರಿ ಎಂದರು. ಆಗ ದಿನೇಶ್ ಸ್ವಲ್ಪ ನಗುತ್ತಾ ಏಕೆ? ಸೊಸೆಯ ತೂಕ ನಿಮಗಿಂತ ಹೆಚ್ಚಿಲ್ಲವೇ? ಆದರೂ ನೀವು ಅವಳನ್ನು ಬೆದರಿಸುತ್ತಿದ್ದೀರಿ ತಾನೆ? ಅವಳ ಪ್ರತಿಯೊಂದು ಗ್ರಾಂ ಹೆಚ್ಚುವರಿ ತೂಕದ ಬೆಲೆಯನ್ನು ಅವಳ ತಂದೆ ತೀರಿಸಬೇಕಾಗುತ್ತದೆ ಎಂದು. ನಮ್ಮ ಮದುವೆಯ ಸಮಯದಲ್ಲಿ ನಿಮ್ಮ ತೂಕವೂ ಹೆಚ್ಚಿತ್ತು. ನಾನು ಅಷ್ಟೊಂದು ಯೋಚಿಸಲಿಲ್ಲ. ನನಗೆ ಬಹಳ ದೊಡ್ಡ ನಷ್ಟವಾಯಿತು. ಆ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಗ್ರಾಂ ಅನಗತ್ಯ ಕೊಬ್ಬಿನ ಬೆಲೆಯನ್ನು ನಿಮ್ಮ ತಂದೆಯಿಂದ ವಸೂಲಿ ಮಾಡಿದ್ದರೆ ನಾನು ಇಂದು ಕೋಟ್ಯಾಧಿಪತಿಯಾಗುತ್ತಿದ್ದೆ. ಬಿಡಿ, ಏನು ನಷ್ಟವಾಯಿತೋ ಆಯಿತು. ಈಗ ನನಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟರೆ ಸಾಕು ಎಂದರು. ಇದನ್ನು ಕೇಳಿ ಅನುಪಮಾ ಮುಖ ಬಿಳಚಿಕೊಂಡಿತು ಮತ್ತು ಅವಳು ತಡವರಿಸುತ್ತಾ ನೀವು ಏನು ಅಸಂಬದ್ಧ ಮಾತನಾಡುತ್ತಿದ್ದೀರಿ ಎಂದರು. ಆಗ ಅವರ ಸಹೋದರ ಅವರನ್ನು ಗದರಿಸುತ್ತಾ ಅದೆಲ್ಲ ಬಿಡು. ಮೊದಲು ಸೊಸೆಯ ಬಳಿ ಹಾಗೆ ಮಾತನಾಡಿದ್ದೀಯಾ ಎಂದು ಹೇಳು ಎಂದರು. ಸೊಸೆಯ ಹೆಚ್ಚಿದ ತೂಕದ ಬೆಲೆಯನ್ನು ಅವಳ ತಂದೆ ತೀರಿಸಬೇಕಾ? ಇದು ಎಂತಹ ಕೀಳು ಯೋಚನೆ ನಿನ್ನದು ಎಂದರು. ಆಗ ಅನುಪಮಾ ತಲೆ ತಗ್ಗಿಸಿದಳು. ಆಗ ಕಾರ್ತಿಕ್, ನೀನು ನಿನ್ನ ಸೊಸೆಯನ್ನು ತೊಂದರೆಪಡಿಸಬಹುದಾದರೆ ಭಾವ ಯಾವ ತಪ್ಪು ಮಾಡುತ್ತಿಲ್ಲ. ನಿನ್ನ ಮಗಳ ತೂಕ ಸ್ವಲ್ಪ ಹೆಚ್ಚಾಗಿದ್ದರೆ ಮತ್ತು ಅವಳ ಗಂಡನ ಮನೆಯವರು ಹೀಗೆಯೇ ಬೈಯುತ್ತಿದ್ದರೆ ನಿನಗೆ ಹೇಗೆ ಅನಿಸುತ್ತಿತ್ತು ಎಂದರು. ಅನುಪಮಾ ಮುಖ ಸಪ್ಪೆಯಾಯಿತು. ಆಗ ದಿನೇಶ್, ನಿಮ್ಮ ಸೊಸೆಯೊಂದಿಗೆ ಕೆಟ್ಟದಾಗಿ ವರ್ತಿಸುವ ಮೊದಲು ನೀವು ಒಂದು ಕಾಲದಲ್ಲಿ ಈ ಮನೆಯ ಸೊಸೆಯಾಗಿದ್ದೆ ಎಂದು ಏಕೆ ಯೋಚಿಸುವುದಿಲ್ಲ? ನನ್ನ ಅಮ್ಮ ನಿಮ್ಮೊಂದಿಗೆ ಹೀಗೆಯೇ ವರ್ತಿಸಿದ್ದರೆ ಸೊಸೆಗೆ ಎಷ್ಟು ನೋವಾಗುತ್ತದೆ ಎಂದು ನಿಮಗೆ ತಿಳಿದಿರುತ್ತಿತ್ತು. ಅವಳು ಈಗ ತಾನೇ ಈ ಮನೆಗೆ ಬಂದಿದ್ದಾಳೆ. ಅವಳು ಇನ್ನೂ ಸಂಬಂಧಗಳ ಬೇರುಗಳನ್ನು ಆಳವಾಗಿ ನೆಟ್ಟಿರಲಿಕ್ಕಿಲ್ಲ ಮತ್ತು ನೀವು ಅವಳನ್ನು ಅಲ್ಲಾಡಿಸುತ್ತಿದ್ದೀರಿ. ಅವಳು ನಮ್ಮಿಂದ ಬೇರೆಯಾಗಿ ವಾಸಿಸಲು ಹಠ ಹಿಡಿಯಬಹುದು. ಆಗ ನೀವು ಅವಳ ಪ್ರತಿಯೊಂದು ಗ್ರಾಂ ತೂಕದ ಬೆಲೆಯನ್ನು ನಿಮ್ಮ ಕಣ್ಣೀರಿನಿಂದ ತೀರಿಸುತ್ತೀರಿ ಎಂದರು. ಅವಳು ನಾಚಿಕೆಯಿಂದ ನಿಂತಿದ್ದಳು. ನಂತರ ಕಾರ್ತಿಕ್ ಕೋಪದಿಂದ, ನೀನು ಈಗಲೇ ನಿನ್ನ ಸೊಸೆಗೆ ಕ್ಷಮೆ ಕೇಳು, ಇಲ್ಲದಿದ್ದರೆ ಮನೆಯ ಸೊಸೆಗೆ ಅವಮಾನವಾಗುವ ಮನೆಯಲ್ಲಿ ನಾನು ಮತ್ತೆ ಕಾಲಿಡುವುದಿಲ್ಲ. ನನಗೂ ಒಬ್ಬ ಮಗಳಿದ್ದಾಳೆ. ನನಗೆ ಮಗಳ ನೋವು ಚೆನ್ನಾಗಿ ಅರ್ಥವಾಗುತ್ತದೆ. ನಾಳೆ ಅವಳ ಗಂಡನ ಮನೆಯಲ್ಲಿ ಅವಳ ಅತ್ತೆ ಈ ರೀತಿ ವರ್ತಿಸಿದರೆ ನಾನು ಸಹಿಸುವುದಿಲ್ಲ ಎಂದರು. ಸಹೋದರನ ಗದರಿಕೆಯನ್ನು ಕೇಳಿ ಅನುಪಮ ಗಂಟಲು ಒಣಗಿತ್ತು. ಅವಳು ನಿಧಾನವಾಗಿ, ಸರಿ, ನಾನು ಸೊಸೆಗೆ ಕ್ಷಮೆ ಕೇಳುತ್ತೇನೆ ಎಂದಳು. ಅದೇ ಸಮಯದಲ್ಲಿ ದಿನೇಶ್ ಸೊಸೆಗೆ ಕೂಗುತ್ತಾ, ಸೊಸೆ ಸ್ವಲ್ಪ ಹೊರಗೆ ಬಾ ಎಂದರು. ಸುನೈನಾ ಮಧ್ಯಾಹ್ನದಿಂದ ತನ್ನ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದಳು. ಹೊರಗೆ ನಡೆಯುತ್ತಿರುವ ಮಾತುಗಳನ್ನು ಕೇಳಿ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಯೋಚಿಸುತ್ತಿದ್ದಳು. ಮಾವನ ಧ್ವನಿ ಕೇಳಿ ನಿಧಾನವಾಗಿ ಹಾಲ್ಗೆ ಬಂದಳು. ತಕ್ಷಣವೇ ಹೋಗಿ ಕಾರ್ತಿಕ್ ಅವರ ಕಾಲಿಗೆ ನಮಸ್ಕರಿಸಿದಳು. ಅವರು ಅವಳಿಗೆ ಆಶೀರ್ವಾದ ಮಾಡಿದರು. ನಂತರ ಅವರು ತನ್ನ ಸಹೋದರಿಯ ಕಡೆ ನೋಡಿದರು. ಆಗ ಅನುಪಮಾ ಹಿಂಜರಿಯುತ್ತಾ, ನನ್ನನ್ನು ಕ್ಷಮಿಸಿಬಿಡು ಸೊಸೆ, ನಾನು ನಿನ್ನ ತೂಕದ ಬಗ್ಗೆ ಹೆಚ್ಚು ಮಾತನಾಡಿದೆ ಮತ್ತು ನಿನ್ನ ತಂದೆಯಿಂದ ಹಣವನ್ನು ಕೇಳಿದೆ. ನನ್ನ ತಲೆ ಕೆಟ್ಟಿತ್ತು. ಆದರೆ ಈಗ ನನಗೆ ನನ್ನ ತಪ್ಪಿನ ಅರಿವಾಗುತ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿ ಸುಮ್ಮನಾದರು. ಸುನೈನಾ ಆಶ್ಚರ್ಯದಿಂದ ತನ್ನ ಮಾವ ಮತ್ತು ಚಿಕ್ಕಪ್ಪನ ಕಡೆಗೆ ನೋಡಿದಳು. ಅವಳ ಮಾವ ಸ್ವಲ್ಪ ನಗುತ್ತಾ ಅವಳಿಗೆ ಸನ್ನೆ ಮಾಡಿದರು. ಆಗ ಸುನೈನಾ ಕೂಡ ನಿಧಾನವಾಗಿ, ಪರವಾಗಿಲ್ಲ ಅಮ್ಮ, ನಿಮಗೆ ನಿಮ್ಮ ತಪ್ಪಿನ ಅರಿವಿದೆ. ನನಗೆ ನಿಮ್ಮ ಮೇಲೆ ಯಾವುದೇ ದೂರು ಇಲ್ಲ ಎಂದಳು. ಆಗ ದಿನೇಶ್ ವಾತಾವರಣವನ್ನು ಹಗುರ ಮಾಡಲು ಪ್ರಯತ್ನಿಸುತ್ತಾ, ನೀವಿಬ್ಬರು ಅತ್ತೆ ಸೊಸೆಯಂದಿರು ಸೇರಿ ಬಿಸಿ ಬಿಸಿ ಊಟ ತಯಾರಿಸಿ, ನಾನು ಕೈ ಕಾಲು ತೊಳೆದುಕೊಂಡು ಬರುತ್ತೇನೆ ಎಂದರು. ಇಬ್ಬರು ಅತ್ತೆ ಸೊಸೆಯಂದಿರು ಸುಮ್ಮನೆ ಅಡುಗೆ ಮನೆಗೆ ಹೋದರು. ಅನುಪಮಾ ಸೊಸೆಯ ಮುಂದೆ ಮುಜುಗರ ಪಟ್ಟಿದ್ದರಿಂದ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಸುನೈನಾಗೆ ತುಂಬಾ ಸಂತೋಷವಾಗುತ್ತಿತ್ತು. ಈಗ ಅವಳ ಅತ್ತೆ ಅವಳ ತೂಕದ ಬಗ್ಗೆ ಏನನ್ನೂ ಹೇಳುವುದಿಲ್ಲ, ತಂದೆಯಿಂದ ಹಣ ಕೇಳಲು ಒತ್ತಾಯಿಸುವುದಿಲ್ಲ. ಅತ್ತೆ ಸೊಸೆಯಂದಿರು ಅಡುಗೆ ಮನೆಗೆ ಹೋದ ತಕ್ಷಣ ದಿನೇಶ್ ಕಾರ್ತಿಕ್ ಅವರನ್ನು ನೋಡುತ್ತಾ, ಒಪ್ಪಿಕೊಂಡೆ ಅಣ್ಣ, ನಿಮಗೆ ಏನು ಅದ್ಭುತ ಅಭಿನಯ ಮಾಡಿದ್ದೀರಿ ನೀವು ಎಂದರು. ಕಾರ್ತಿಕ್ ನಗುತ್ತಾ, ನಾನು ಅಭಿನಯವನ್ನು ಚೆನ್ನಾಗಿ ಮಾಡಬೇಕಿತ್ತು, ಆಗ ಮಾತ್ರ ನನ್ನ ತಂಗಿಗೆ ಬುದ್ಧಿ ಕಲಿಸಲು ಸಾಧ್ಯವಾಗುತ್ತಿತ್ತು ಎಂದರು. ಇಬ್ಬರೂ ಈ ವಿಷಯದ ಬಗ್ಗೆ ಜೋರಾಗಿ ನಕ್ಕರು, ಏಕೆಂದರೆ ಬೆಳಿಗ್ಗೆ ದಿನೇಶ್ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿದಾಗ ಅವರಿಗೆ ತುಂಬಾ ಬೇಸರವಾಯಿತು. ಅವರು ತಕ್ಷಣವೇ ಕಾರ್ತಿಕ್ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದರು ಮತ್ತು ಇಬ್ಬರು ಸೇರಿ ಅನುಪಮಾಗೆ ಅವಳ ತಪ್ಪಿನ ಅರಿವಾಗುವಂತೆ ಮಾಡಲು ಯೋಜಿಸಿದರು. ಸ್ನೇಹಿತರೆ, ನಿಮಗೆ ನನ್ನ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.